ಇವಾಗ ಎಷ್ಟೋ ಜನ ಬರ್ತಾರೆ ಸರ್, ಡಬಲ್ ಮೀನಿಂಗ್ ಡೈಲಾಗ್ಸ್ ಇದೆ, ಹಿಂಗ್ ಮಾಡ್ಬಿಡೋಣ ಹಂಗ್ ಮಾಡ್ಬಿಡೋಣ, ಆ ತರ ನಾನು ಒಪ್ಕೊಳ್ಳೋದು. ಫಸ್ಟ್ ಕತೆ ಕೇಳ್ತೀನಿ, ಕತೆ ಇಷ್ಟ ಆಯ್ತು ಅಂದ್ರೆ ಖಂಡಿತವಾಗ್ಲೂ ಮಾಡ್ತೀನಿ. ರೀತಿಲಿ ನೀವು ಕ್ಯಾರೆಕ್ಟರ್ ಪ್ಲೇ ಆಗುತ್ತೆ. ನಾನ್ ಪ್ಲೇ ಮಾಡಲ್ಲ ಸರ್, ಅದು ಮಾಡಿ ನಿರ್ದೇಶಕರು ಅಮಿತ್ ಕೇಳಿ. ನೆಕ್ಸ್ಟ್ ಇಯರ್ 2025ಕ್ಕೆ ಒಟ್ಟಲ್ಲಿ 2024 ಈಗ 24 ನೆಕ್ಸ್ಟ್ 25 ಆಗುತ್ತೆ. ಅಲ್ಲಿ ಯಾರೋ 3 ಅದ್ರಲ್ಲಿ ಹೊಟ್ಟೆ ಹೊಡೆದಾಕ್ ಬಿಟ್ಟಿದ್ರು ಕಣಕ, ಗೊತ್ತಾಗ್ದೆ ತುಳಿದ್ಬಿಟ್ಟೆ. ಏನೇನ್ ಮಾಡ್ತಿರ್ತಾರೋ ಏನೋ, ಒಂಚೂರು ನೀರ್ ಚುಮ್ಸಕ ತಲೆ. ಎಲ್ಲ ಯಾವ ಶಾರ್ಟ್ ಫಿಲ್ಮ್ಗಳು ನೆಕ್ಸ್ಟ್ ಭೈರತಿ ರಣಗಲ್ ರಿಲೀಸ್ ಆಗ್ತಿದೆ. ಅದ್ರಲ್ಲಿ ಯಾವ ಮಾಸ್ಕ್ ಹಾಕಿರಲ್ಲ, ಖಂಡಿತವಾಗ್ಲೂ ನಿಮ್ ಖುಷಿ ಕೊಡ್ತೀನಿ ಅನ್ಕೋತೀನಿ. ಅಲ್ಲ ನೆಕ್ಸ್ಟ್ ವೀಕ್ ಭೈರತಿ ರಣಗಲ್ ಓಕೆ ಅದು ಒಂದೇ ಸೀನೆ, ಬಟ್ ಅದ್ರ ಒಂದು ತೂಕುವಾರ ಕ್ಯಾರೆಕ್ಟರ್ ನರ್ತನ್ ಸರ್ ಕರ್ಸಿ ಮಾಡಿದ್ರು. ಅವ್ರಿಗೂ ಖುಷಿ ಆಗ್ತಿದೆ. ಥ್ಯಾಂಕ್ಸ್ ಹೇಳ್ತೀನಿ ನರ್ತನ್ ಸರ್ಗೆ. ಅಷ್ಟು ನ್ಯೂನತೆಯಿಂದ ಆ ಮುಖ ನೋಡಿದ ತಕ್ಷಣನೇ ನೋಡಿದೀನಲ್ಲ, ಕಾಮನ್ ಆಗಿ ಅನ್ಸುತ್ತೆ. ಹಂಗಾಗಿ ಅದಕ್ಕೆ ಅಂದ್ರೆ ನಿಮ್ಗೆ ಇದೇ ತರ ಕ್ಯಾರೆಕ್ಟರ್ ಬೇಕು, ಹಿಂಗೆ ಮಾಡ್ಬೇಕು, ಇಷ್ಟ ನಾನು ಕಾಣಿಸ್ಕೊಳ್ಳೇಬೇಕು ಅಂತೇನಿಲ್ಲ. ಅಂದ್ರೆ ಅವ್ರು ನೋಡಿ ಸರ್, ಒಬ್ರು ನಿರ್ದೇಶಕರು ಕನ್ಸ್ ಕಾಣೋದು ತುಂಬಾ ದೊಡ್ಡದಾಗ ಕಾಣ್ತಿರ್ತಾರೆ. ಆ ಕ್ಯಾರೆಕ್ಟರೈಸೇಷನ್ ಎಷ್ಟೆಷ್ಟಿರುತ್ತೆ ಅಷ್ಟು ಮಾತ್ರ ಅವ್ರಿಗೆ ಇದಾಗುತ್ತೆ. ಇವನೇನೋ ಯೂಟ್ಯೂಬ್ ಅಲ್ಲಿ ಚೆನ್ನಾಗ್ ಮಾಡ್ತಿದ್ದೇನೆ, ಫುಲ್ ತೋರಿಸ್ಬೇಕು ಅಂತಾರೆ. ಬಟ್ ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆ ಕ್ಯಾರೆಕ್ಟರ್ ನಮ್ಮ ಸೂರಿ ಸರ್ ಕಡೆಯಿಂದ, ಡಾಕ್ಟರ್ ಸೂರಿ ಸರ್ ಕಡೆಯಿಂದ ಆಗ್ಬೋದು, ಅಥವಾ ನರ್ತನ್ ಸರ್ ಕಡೆಯಿಂದ ಆಗ್ಬೋದು, ಎಲ್ಲಾ ನಿರ್ದೇಶಕರಿಗೂ ಆಗ್ಬೋದು, ಅವ್ರಿಗೆ ನಮ್ಗ್ ಸಿಗುತ್ತೇನೆ ಒಂದು ಭರವಸೆ ಇದೆ. 5 ನಿಮಿಷ ತೋರಿಸಿ ಅನ್ನಕ್ಕೆ ನಾನೇ ಆ ಕತೆ ಏನ್ ಕೇಳ್ತಿರುತ್ತೆ ಅಷ್ಟನ್ನ ಮಾತ್ರ ಪ್ಲೇ ಮಾಡಿದ್ದಾರೆ. ನಾನು ಅಷ್ಟು ತೋರ್ಸಿದಿರ ಅದಕ್ಕೆ ಥ್ಯಾಂಕ್ಸ್ ಹೇಳ್ತೀನಿ. ಹೌದು, ಈಗ ನಾನ್ ಚೆನ್ನಾಗ್ ಮಾಡಿಲ್ಲ ಅನ್ಕೊಳ್ಳಿ, ಆ ಸೀನ್ ಅವಶ್ಯಕತೆನೇ ಇಲ್ಲ, ಡ್ಯೂರೇಷನ್ ಜಾಸ್ತಿ ಆಯ್ತು, ಏನೋ ಒಂದಿರುತ್ತೆ, ಅದನ್ನ ಕಟ್ ಮಾಡ್ಬೋದು. ನಮ್ಗೆ ಏನಂದ್ರೆ ನಮ್ಮನ್ನ ಅವರು ಕರ್ದಿ ಫ್ರೀ ಅಂತೂ ಮಾಡ್ಸಿರಲ್ಲ. ಅದಂತ ನಿಜ. ಆಯ್ತಾ, ಸಂಭಾವನೆ ಕೊಟ್ಟಿರ್ತಾರೆ, ಅಲ್ಲಿ ಹೋಗಿ ಒಂದು ಪ್ರೊಡಕ್ಷನ್ ಎಲ್ಲ ಒಂದಷ್ಟು ಅನ್ಯೂನ್ಯತೆ ಮಾತಾಡಿರ್ತೀವಿ ಅಷ್ಟೇ. ಅದು ನನ್ನ ಯಾಕೆ ಇಡ್ಲಿಲ್ಲ ಅಂತ ಕೇಳೋದಕ್ಕೆ ನಾನೇನ್ ಪ್ರೊಡ್ಯೂಸ್ ಮಾಡಿದೀನ, ಅದು ಅಷ್ಟು ಮಾತಾಡೋದಕ್ಕೆ. ಒಂದು ನಿರ್ದೇಶಕರ ಕನ್ಸು ಏನಿದೆಯೋ ಆ ಕನ್ಸನ್ನ ಅವರು ತೆರೆ ಮೇಲೆ ತೋರಿಸ್ತಿರ್ತಾರೆ. ಎಷ್ಟೋ ಜನಕ್ಕೆ ಇಷ್ಟ ಆಗುತ್ತೆ, ಎಷ್ಟೋ ಜನಕ್ಕೆ ಇಷ್ಟ ಆಗಲ್ಲ. ಏನೇ ಆದ್ರೂ ಕೂಡ ನಮ್ಮ ಕಡೆಯಿಂದ ಅಷ್ಟೇ. ನಮ್ಗೆ ಬಿಟ್ರೆ, ನಾನು ಒಬ್ಬ ಕಲಾವಿದಾಗಿ ನನ್ನ ಅಭಿಪ್ರಾಯ ಅಷ್ಟೇನೆ. ನನ್ಗೆ ಇಷ್ಟ ಆಗಿಲ್ಲ ಸಿನಿಮಾ, ಓಕೆ ಬೇಡ. ನಾನು ಕ್ಯಾರೆಕ್ಟರ್ ಇಷ್ಟೇ ತೋರಿಸಿದ್ದೀರಾ ಅನ್ನಕ್ಕೆ ನಾನು ಏನೂ ಅಲ್ಲ. ನಾನು ಹೇಳೋದೇನಂದ್ರೆ, ಅವರ ಕನಸಲ್ಲಿ ಒಬ್ಬ ನಿರ್ದೇಶಕನ ಕನಸು ಏನಿದೆಯೋ ಅದು ನೆನ್ಸಾಗ್ಲಿ ಅನ್ನೋದೇ ನನ್ನ ಇಷ್ಟ. ಅಂದ್ರೆ ಈಗ ಒಂದ್ ಸೆಕೆಂಡ್ ಬಂದು 5 ಸೆಕೆಂಡ್ ಬಂದು ಅಂತ ಮುಖ್ಯ ಅಲ್ಲ. ಏನಾದ್ರು ಸಿನಿಮಾ ಏನಾದ್ರು ಹಿಟ್ ಆಗಿ ಗೆದ್ರೆ ಅದ್ರಲ್ಲಿ ನಂದೊಂದು ಪಾತ್ರ ಇದೆಯಲ್ಲ ಅನ್ನೋ ಹೆಮ್ಮೆ ಅಲ್ಲ. ಅದು ಸಿನಿಮಾ ಗೆದ್ರೆ ಅಂತಲ್ಲ, ಅಂದ್ರೆ ನಿರ್ದೇಶಕರ ಕನ್ಸನ್ನೋದು ಅದಕ್ಕೇನೆ. ಅದು ಸೋಲು ಗೆಲುವು ಫರ್ದರ್ ಅಂದ್ರೆ ಎಲ್ಲ ಆಡಿಯನ್ಸ್ ಬಿಟ್ಟಿದ್ದು. ಆದ್ರೆ ಆ ಸಿನಿಮಾನ ತೆರೆಗೆ ತಂದು ತೋರ್ಸೋ ಪ್ರಯತ್ನ ಮಾಡ್ತಾರಲ್ಲ, ಅದು ಇಂಪಾರ್ಟೆಂಟ್. ಪ್ರೊಡ್ಯೂಸರ್ಸ್ ಆಗ್ಬೋದು, ನಮ್ಮ ಒಂಬಳೆ ಸಿನಿಮಾ ಪ್ರೊಡಕ್ಷನ್ ಅಲ್ಲಿ ನನಗೆ ಸಿಕ್ಕಿರೋದು ಖುಷಿ, ಓಕೆನಾ. ಅದನ್ನೇ ಖುಷಿ ಪಡ್ಬೇಕು. ನಾನು ನಾನು ಇಡೀ ಸೀನ್ನೇ ಕಟ್ ಮಾಡಿದ್ರು ನಾನು ಬೈಕಳಂಗಿಲ್ಲ. ಯಾಕೆಂದ್ರೆ ಅವರು ಸಂಭಾವನೆ ಕೊಟ್ಟಿದ್ದಾರೆ, ಇಲ್ಲಿಂದ ಮಾತುಕತೆ ಅಲ್ಲಿ ಡೈರೆಕ್ಟರ್ ಹತ್ರ ಹೋದಾಗ ಅಷ್ಟೊಂದು ಮಾತಾಡಿದ್ದಾರೆ. ನನ್ನ ರೆಫರ್ ಮಾಡಿದ್ದು ಇವರು ಜಾಕಿ ಅಂತ, KGF ಎಲ್ಲ ವರ್ಕ್ ಮಾಡಿದ್ರು. ಈಗ ಸೂರಿ ಸರ್ ಹತ್ರನೂ ವರ್ಕ್ ಮಾಡಿದ್ರು. ಹಂಗೆ ಅಂದ್ರೆ ಆ ಒಂದು ಪಾತ್ರಕ್ಕೆ ಯಾವ್ದೋ ಒಂದು ಪಾತ್ರ ಇರ್ಬೋದು, ನಿಮ್ಮನ್ನ ರೆಕಗ್ನೈಸ್ ಮಾಡಿ ಕರೆಸ್ತಾರೆ ಅಂದ್ರೆ ಅದು ದೊಡ್ಡದು. ಹೌದಲ್ಲ, ಅಷ್ಟೇ. ಇನ್ನು ಎಲ್ಲ ಮುಂದೆ ಏನೆಲ್ಲ ಮಾಡ್ಬೇಕು ಅನ್ಕೊಂಡಿದ್ದೀರಾ? ಸರ್, ಮುಂದೆ ನಮ್ಮ ಪ್ರಯತ್ನ ನಡೀತಾನೆ ಇರುತ್ತೆ ಸರ್. ನಾನು ಹೇಳಿಲ್ವಾ, ಒಬ್ಬ ಕಲಾವಿದಾಗಿ ಕಲಾವಿದನಾಗಿ ಅಷ್ಟೇ. ನಾನೊಬ್ಬ ಆರ್ಟಿಸ್ಟ್ ಆಗಿ ನಾನು ಇಷ್ಟೇ ಹೇಳುದು, ಯಾವ ಸಿನಿಮಾ ಬಂದ್ರು ಹೊಸಬ್ರಾಗ್ಬೋದು, ಹಳಬ್ರಾಗ್ಬೋದು, ದೊಡ್ಡವರಾಗ್ಬೋದು, ಚಿಕ್ಕವರಾಗ್ಬೋದು, ನನ್ಗೆ ಒಂದೆಷ್ಟು ಅವಕಾಶ ಇದೆ ಸರ್ ಬಂದ್ ಮಾಡಿ ಅಂದಾಗ ಖಂಡಿತವಾಗ್ಲೂ ಮಾಡ್ತೀನಿ, ಓಕೆನಾ. ಅದು ಬಿಟ್ಟು ಇನ್ನೊಂದೇನಂದ್ರೆ, ಒಂದಷ್ಟು ಪ್ರೊಡಕ್ಷನ್ ಮ್ಯಾನೇಜರ್ ಅಂತ ಇರ್ತಾರೆ. ಪ್ರೊಡಕ್ಷನ್ ಮ್ಯಾನೇಜರ್ ಅಲ್ಲಿ ಸರ್ ಈ ಫೋಟೋ ಇದಾಗತ್ತೆ ಸರ್ ಅಂತ ತೋರ್ತಾರೆ. ಆಮೇಲೆ ಎಷ್ಟೋ ಜನ ನನ್ಗೆ ಇವಾಗ ದರ್ಶನ್ ಲೋಕಿ ಸರ್ ಅಂತ ಪ್ರೊಡಕ್ಷನ್ ಮ್ಯಾನೇಜರ್ ಒಂದ್ ಸಿನಿಮಾಗ ಫುಲ್ ಅವರೇ ಮಾತುಕತೆ ಮಾಡಿ ಇವಾಗ ಸಿನಿಮಾ ಮಾಡ್ತಿರೋದು, ಬಾಯ್ಸ್ ನೋ ಕಾಂಪ್ರಮೈಸ್. ಅದೊಂದು ನಿನ್ನೆ 8ನೇ ತಾರೀಕು ಮುಹೂರ್ತ ಆಯ್ತು, 9ನೇ ತಾರೀಕು ಶೂಟು. ಈಗ ಸೋಮವಾರ ಮಡಿಕೇರಿಗೆ ಹೋಗ್ತಾ ಇದೀವಿ. ಅಲ್ಲೊಂದು 4-5 ದಿನ ಮಡಿಕೇರಿ ಇದೆ.
ಅಂದ್ರೆ ನಿಮ್ದು ಪ್ಲಾನ್ಗಳು ಏನೇನಿದೆ ಅಂದ್ರೆ ಯಾವ ರೀತಿ ಬರುತ್ತೋ ಆ ರೀತಿ ಹೋಗ್ಬೇಕು ಅಂತಿದ್ಯಾ, ಇಲ್ಲ ಅಂದ್ರೆ ಅಲ್ಲ ಈ ರೀತಿ ಮಾಡ್ಬೇಕು ಮುಂದೆ ಈ ರೀತಿ ಹೋಗ್ಬೇಕು ಅಂತ ಏನಾದ್ರು, ಇಲ್ಲ ಬೇರೆ ಅನ್ಕೊಳ್ಳೋದಕ್ಕೆ ನಾನೇನ್ ಇಂಜಿನಿಯರ್ ಅಲ್ಲ, ಅವ್ರು ಕತೆ ಮಾಡಿರ್ತಾರೆ ಯಾವ ಕ್ಯಾರೆಕ್ಟರ್ ನಿಮ್ಗೆ ಶೂಟ್ ಆಗುತ್ತೆ ಬನ್ನಿ ಮಾತಾಡಿ ಅಂತಾರೆ. ಅದಕ್ ಮಾತ್ರ ನಾವು ಭದ್ರಾಗಿರ್ಬೇಕು. ನನ್ಗೆ ಇಂಥ ಕ್ಯಾರೆಕ್ಟರ್ ಕೊಟ್ರೆ ಮಾಡ್ತೀನಿ, ಇಂಥ ಕ್ಯಾರೆಕ್ಟರ್ ಕೊಟ್ರೆ ಒಂದೇ ಅಂದ್ರೆ ನಂಗೂ ಒಂದಷ್ಟು ಇದಿದೆ, ಡಿಗ್ನಿಟಿ. ಆಮೇಲೆ ಒಂದು ಅಂದ್ರೆ ಇವಾಗ ಎಷ್ಟೋ ಜನ ಹೆಣ್ಮಕ್ಳು ಸರ್ ನೀವು ಆಕ್ಟ್ ಮಾಡ್ತಿರಲ್ಲ ಶಾರ್ಟ್ ಫಿಲ್ಮ್ ಅಲ್ಲಿ ಅಂತ ಕೇಳ್ತಾರೆ. ಹೌದಮ್ಮ ಬನ್ನಿ ಥ್ಯಾಂಕ್ಸ್ ಹೇಳ್ತೀನಿ. ಆದ್ರೆ ಅವ್ರು ಮಾತಾಡ್ಸ್ತಿರೋದು ನಮ್ಮ ನಿರ್ದೇಶಕರು ಮಾಡಿರುವಂತ ಒಂದು ಒಳ್ಳೆ ಡೈಲಾಗ್ಸ್. ಅದ್ರಲ್ಲಿ ಇವಾಗ ಎಷ್ಟೋ ಜನ ಬರ್ತಾರೆ ಸರ್ ಡಬಲ್ ಮೀನಿಂಗ್ ಡೈಲಾಗ್ಸ್ ಹಿಂಗ್ ಮಾಡ್ಬಿಡೋಣ ಹಂಗ್ ಮಾಡ್ಬಿಡೋಣ ಆ ತರ ನಾನು ಒಪ್ಕೊಳ್ಳೋದು. ಫಸ್ಟ್ ಕತೆ ಕೇಳ್ತೀನಿ, ಕತೆ ಇಷ್ಟ ಆಯ್ತು ಅಂದ್ರೆ ಖಂಡಿತವಾಗ್ಲೂ ಮಾಡ್ತೀನಿ. ಓಕೆ. ಈಗ ಇದು ಇಂಡಸ್ಟ್ರಿ ಆಯ್ತು, ನಿಮ್ಮ ಕಲಾವಿದರ ಬಗ್ಗೆ ಇದನ್ನ ಬಿಟ್ಟು ಹೊರಗಡೆ ತಾವು ಏನು ಅಂತ ಅಂದ್ರೆ ಯಾವ್ದಾರು ಬಿಸ್ನೆಸ್ ಗಳಿಗೆ ಕೈ ಹಾಕ್ಬೇಕು ಅಂತಿದ್ಯಾ? ಏನು ಇಲ್ಲ ಇದೇ ಏನು ಇದೇನು ಇಂಡಸ್ಟ್ರಿ ಸಿನಿಮಾದಲ್ಲಿ ಇದೀನಿ, ಎಲ್ಲ ಸಿನಿಮಾದಲ್ಲಿ ಇದೀನಿ, ಒಂದ್ ಒಳ್ಳೆ ಅವಕಾಶಗಳು ಸಿಗ್ತಿದೆ, ಅದನ್ನೇ ಮಾಡ್ಕೊಂಡು ಹೋಗೋಣ. ಬಿಸ್ನೆಸ್ ಅಂತ ಹೋಗಕ್ಕೆ ನಾವೇನ್ ದೊಡ್ಡವರು ಅಲ್ಲ. ಇರೋ ನಮ್ಮನೆ ಇರೋ ಪ್ರಾಬ್ಲಮ್ಗಳಲ್ಲಿ ನಾವೇನು ಮಾಡಕ್ ಆಗಲ್ಲ. ನಾವೇನೋ ಇನ್ವೆಸ್ಟರ್ ನನ್ನ ಹತ್ರ ಇನ್ವೆಸ್ಟರ್ ಇದಾರೆ ಅಂತ ಆಗ್ಲಿ ಅಥವಾ ಏನಾಗ್ಲಿ, ಮತ್ತೆ ಶಾರ್ಟ್ ಫಿಲ್ಮ್ ಮಾಡ್ಬೇಕು ಅನ್ಕೊಂಡಿದೀನಿ. ನಮ್ಮ ನಿರ್ದೇಶಕರು ಆಕ್ಷನ್ ಕಟ್ ಹೇಳಿ ಅಂತ ವೇಟ್ ಮಾಡ್ತಿದ್ದೀನಿ, ನಂದೇ ಓನ್ ಚಾನೆಲ್ ಮಾಡೋದಕ್ಕೆ. ಸಿದ್ದು MD ಅಂತ ಯೂಟ್ಯೂಬ್ ಚಾನೆಲ್ ಅಲ್ಲಿ ನಂದೇ ಚಾನೆಲ್ ಇದೆ. ನಾನು ಮಾಡುವಂತ ವಿಡಿಯೋಸ್ ನ ಕಟ್ ಮಾಡಿ ಹಾಕ್ತಾ ಇರ್ತೀನಿ. ಫೇಸ್ಬುಕ್ ಅಲ್ಲಿ ಸಿದ್ದು ಮಂಡ್ಯ ಅಂತಿದೆ, ಇನ್ಸ್ಟಾಗ್ರಾಮ್ ಅಲ್ಲಿ ಸಿದ್ದು ಮಂಡ್ಯ ಅಫಿಷಿಯಲ್ ಅಂತಿದೆ. ಅಷ್ಟೇ ಸಾಕು ನಮ್ಗೆ, ಬೇರೆ ಏನು ಬೇಡ. ಇವರ ಚಾನಲ್ ಲಿಂಕ್ ಗಳನ್ನ ಡಿಸ್ಕ್ರಿಪ್ಷನ್ ಕೂಡ ಹಾಕಿರ್ತೀನಿ, ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಂಗೆ ಫಾಲೋ ಮಾಡಿ. ಅದೇ ಇವಾಗ ಈಗ ಅಂದ್ರೆ ಒಂದು ಜರ್ನಿ ಅಂತ ಬಂದಾಗ ಮ್ಯಾರೇಜ್ ಕೂಡ ಒಂದು ಬರುತ್ತೆ. ಮದುವೆದು ಏನ್ ಪ್ಲಾನ್ಗಳು? ಮದ್ವೆ ಪ್ಲಾನು ಇಷ್ಟ ದಿನ ಇರ್ಲಿಲ್ಲ ಸರ್. ಈ ಮುಂದಿನ ವರ್ಷ ಪ್ಲಾನ್ ಅಲ್ಲಿ ಇದ್ದೀನಿ. ಯಾಕೆಂದ್ರೆ ಫಸ್ಟ್ ಏನೋ ಸಾಧನೆ ಮಾಡ್ಬೇಕು, ಸಾಧನೆ ಮಾಡಿದ್ರೆ ನಮ್ಗೆ ಹೆಣ್ ಕೊಡ್ತಾರೆ ಅನ್ನೋ ತರ ಇತ್ತು. ಬಟ್ ಆ ತರ ಏನಿಲ್ಲ, ನಮ್ಮ ಫ್ಯಾಮಿಲಿಗೆ ಹೊಂದಾಣಿಕೆ ಆಗಿ ಒಂದು ಬೇಕಷ್ಟೇ. ಅದಕ್ಕೆ ನೋಡೋಣ, ಈ ವರ್ಷ ಪ್ಲಾನ್ ಅಲ್ಲಿ ಇದ್ದೀನಿ. ಇವಾಗೇನು ನವೆಂಬರ್ ಇನ್ನೊಂದ್ ತಿಂಗಳು ಬಂದ್ರೆ ಡಿಸೆಂಬರ್, ಈ 2 ತಿಂಗಳಲ್ಲಿ ಮದ್ವೆ ಆಗಕ್ಕಂತೂ ಸಾಧ್ಯ ಇಲ್ಲ. ನೆಕ್ಸ್ಟ್ ಇಯರ್ ಖಂಡಿತವಾಗ್ಲೂ ಮದ್ವೆ ಆಗಪ್ಪ. ನೆಕ್ಸ್ಟ್ ಇಯರ್ 2025ಕ್ಕೆ 2024 ಈಗ 24 ನೆಕ್ಸ್ಟ್ 25 ಆಗುತ್ತೆ. ಓಕೆ. ಮನೆಯಲ್ಲ ಈಗ ನಿಮ್ಮ ಮೂವೀಸ್ ಗಳನ್ನ ನೋಡಿ ಅಮ್ಮ ಏನಂತಾರೆ ಸರ್? ಅವ್ರಿಗೆಲ್ಲ ಅಷ್ಟೊಂದು ಅಂದ್ರೆ ಇವಾಗಿರೋ ಟ್ರೆಂಡ್ ಅಲ್ಲಿ ಇವಾಗಿರೋ ಬುದ್ಧಿವಂತಿಕೆ ಅವ್ರಿಗೆ ಅಷ್ಟೊಂದು, ಬಟ್ ನೋಡ್ತಾರೆ ಮಾಡ್ತಾನೆ ನಮ್ಮ ಹುಡುಗ ಏನೋ ಮಾಡ್ತಾ ಇದಾನೆ ಅಂತಾರೆ. ಅದ್ ಬಿಟ್ರೆ ಏನಿಲ್ಲ. ಓಕೆ. ಹೊರಗಡೆ ರೆಕಗ್ನೈಸ್ ನಿಮ್ ಫ್ರೆಂಡ್ಸ್ ಆಗಿರ್ಬೋದು, ನಿಮ್ಮ ಊರವರು ಎಲ್ಲಾರು ತುಂಬಾ ಇಷ್ಟ ಪಡ್ತಾರೆ. ಆಮೇಲೆ ಸಿಕ್ತಾಗೆಲ್ಲ ಹೇಳ್ತಾ ಇರ್ತಾರೆ ಗಣೇಶ ಕಲೆಕ್ಷನ್ ಆಗ್ಬೋದು, ಆಮೇಲೆ ಮನೆಯಿಂದ ಓಡೋಗ್ಬಿಡುವಂತ ಕ್ಯಾರೆಕ್ಟರ್ ಆಗ್ಬೋದು, ಆಮೇಲೆ ಪಕ್ಕದ ಮನೆಯಲ್ಲಿ ಸಾಂಬಾರು ಹುಳ್ಳಿಕಾಳು ಹಪ್ಳ ಮಾಡಿದೀನಿ ಅಂತ ಆಲ್ರೆಡಿ ತಿಂದಾಯ್ತು ಅಂತ ತಿಂದ್ಬಿಟ್ರ ಹೇಗೆ ಅಂದ್ರೆ ಟೆರೆಸ್ ಮೇಲೆ ಒಣಗಾಕಿದ್ರಲ್ಲ ಅಲ್ಲಿ ಅಂತಾರೆ. ಆಮೇಲೆ ಸಂಬಂಧಿಕರಿಗೆ ಪ್ರವೇಶವೆಲ್ಲ ಮಾಡಿದಾಗ ತುಂಬಾ ಜನ ತುಂಬಾ ಒಪ್ಕೊಂಡಿದ್ದಾರೆ ಕ್ಯಾರೆಕ್ಟರ್. ಅಲ್ಲಿ ಯಾರೋ 3 ದಾರಿ ಮೊಟ್ಟೆ ಹೊಡೆದಾಕ್ಬಿಟ್ಟಿದ್ರು. ಮಾವ ಕ್ಯಾರೆಕ್ಟರ್ ಮಾಡಿದಿರಲ್ಲ ನೀವು ಸಂಬಂಧಿಕರು? ಮಾವ ಹೌದೌದು. ಅಲ್ಲಿ ಯಾರೋ 3 ದಾರಿಲಿ ಮೊಟ್ಟೆ ಹೊಡೆದಾಕ್ಬಿಟ್ಟಿದ್ರು ಕಣಕ. ಗೊತ್ತಾಗ್ದಂತ ತುಳಿದ್ಬಿಟ್ಟೆ. ಏನೇನ್ ಮಾಡ್ತಿರ್ತಾರೋ ಏನೋ, ಒಂಚೂರು ನೀರ್ ಚುಮ್ಸಕ ತಲೆ ಮೇಲೆ ಅಂತ ಕೇಳೋ ಡೈಲಾಗ್ಸ್ ನ ತುಂಬಾ ರೀತಿಲಿ ನೀವು ಕ್ಯಾರೆಕ್ಟರ್ ಪ್ಲೇ ಆಗುತ್ತೆ. ನಾನ್ ಪ್ಲೇ ಮಾಡಲ್ಲ ಸರ್, ಅದ್ ಮಾಡಿ ನಿರ್ದೇಶಕರು ಅಮಿತ್ ಸರ್ಗೆ ಕೇಳಿ, ಅಮಿತ್ ಸರ್ನ ಕೇಳ್ಬೇಕು. ಅವ್ರಿಗೆ ಏನ್ ಅದನ್ನೇ ಕ್ಯಾರೆಕ್ಟ್ರು, ಆ ಕ್ಯಾರೆಕ್ಟ್ರು ಹೇಗ್ ಬರ್ಬೇಕು ಅಂತ ನಾನು ಹೇಳಿಲ್ವಾ? ಒಬ್ಬ ನಿರ್ದೇಶಕರ ಕನಸು ಹೇಗಿರುತ್ತೋ ಹಾಗೇ ನಾವು ಆಕ್ಟ್ ಮಾಡಿದಾಗ ಒಬ್ಬ ಕಲಾವಿದನಾಗ ಉಳಿತೀವಿ. ಅದ್ ಬಿಟ್ರೆ ಬೇರೆ ಏನೇನಿಲ್ಲ. ಆಮೇಲೆ ಹಿಂಗ್ ಮಾಡ್ಬಿಡ್ಲಿ ಸರ್, ಹಂಗ್ ಮಾಡ್ಬಿಡ್ಲಿ ಸರ್, ಆ ತರ ಮಾಡ್ಬಿಡ್ಲಿ ಸರ್, ನನ್ಗೆ ಆ ತರ ಇಲ್ಲ. ಅವ್ರು ಏನ್ ನಮ್ಮ ಅಮಿತ್ ಸರ್ ಏನಂದ್ರೆ ಕಟ್ ಅಂಡ್ ಶಾರ್ಟ್ ಅಂಡ್ ಕಟ್, ಹಿಂಗಿರ್ಬೇಕಂದ್ರೆ ಹಂಗೆ ಇರ್ಬೇಕು. ಆಮೇಲೆ ಇವಾಗ್ಲೂ ಅಷ್ಟೇ, ಒಂದು ಕಂಬಳಿ ಹುಳ ಅಂತ ಬಂತಲ್ಲ, ನವನ್ ಶ್ರೀನಿವಾಸು ನಮ್ ಜೊತೆ ಟೀಮ್ ಇದ್ದವ್ರೆ. ನವನ್ ಶ್ರೀನಿವಾಸು, ವಿಶ್ವ, ಆಮೇಲೆ ಅವಿನಾಶು, ರಾಜುಬೈ, ವಿನಯ್ ಅಂತ ಇದ್ದರು. ಅವರು ಇವಾಗ ರೀಸೆಂಟ್ಲಿ ತೀರೋಗ್ಬಿಟ್ಟ ಹುಡುಗ. ಆಮೇಲೆ ನವೀನ್ ಅಂತ ಒಬ್ರು, ನವೀನು, ತುಂಬಾ ಜನ. ಸಂತು ಅಂತ ಇವಾಗ ಡೈರಿ ಸರ್ಕಲ್ ಅಂತ ಒಂದು ಮೂವಿ ಮಾಡಿದೀವಿ, ಅದು ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ಅದೊಂದು ಹೋಪ್ ಸಿಗುತ್ತೆ ಅನ್ನೋ ಒಂದು. ನಾನು ಕ್ಯಾರೆಕ್ಟರ್ ಮಾಡಿದ್ದು ಪ್ರತಿಯೊಂದು ಅದೇನೆ. ನಮ್ಮನ್ನ ಇಲ್ಲಿ ಬಂದು ಈ ಟೀಮಲ್ಲಿ ಬಂದು ನಮ್ಮ ಒಡನಾಟದಲ್ಲಿ ಇದ್ದವ್ರು ನಾವು ಇಷ್ಟು ಜನ. ಅದೆಲ್ಲ ಮುಗ್ದಾದ್ಮೇಲೆ ಸಿಕ್ಕಿದ್ದು ಅಮಿತ್ ರಾಜ್ ಅವರು. ಅಮಿತ್ ರಾಜ್ ಅವ್ರು ಸಿಕ್ಕಿದ್ಮೇಲೆ ನಂಗೆ ಒಂದು
ಅಂದ್ರೆ ನಿಮ್ಮ ಸಹ ಕಲಾವಿದರ ಜೊತೆಗೆ ಈಗ ಹಾ, ಏನ್ ಮಾಡ್ತೀರಾ? ಗೌರವ್ ಆಗ್ಬೋದು, ಗೌರವ ಆಗ್ಬೋದು ಅವ್ರ ಗೌರವ್ ನಾನು ಟೀಮ್ ಜೊತೆ ಅಂದ್ರೆ ಸುಪ್ರೀತ್ ಅದು ಆ, ಅದು ಅದು ಮುಂಡೆ ಮುಂಡೆ ಅಂತ ಯಾವ್ದೋ ಕ್ಯಾರೆಕ್ಟರ್ ಇದೆಯಲ್ಲ ಯಾವ್ದು ಟಮೋಟ ಮುಂಡೆ ಅಂತ ಟೊಮೊಟೊ ಮುಂಡೆ ನಾನ್ ಆಕ್ಟ್ ಮಾಡಿಲ್ಲ, ನೀವಿಲ್ವಾ ಅದ್ರಲ್ಲಿ? ನಾನು ಅದ್ರಲ್ಲಿ ಮಾಡಿಲ್ಲ. Okay. ಅದು ಇವ್ರದ್ದು ಅದು, ಮೈನಸ್ 18+ ಹಾ, ಅಂತ, ಹ್ಮ್. ಅದು ಕೊರೋನಾ ಟೈಮಲ್ಲಿ ಅದು ಬಂದಿತ್ತು. ಕರ್ನಾಟಕ ಅದು ಆ ಟೈಮಲ್ಲಿ ಕೆಲವೊಂದು ಶಾರ್ಟ್ ಮೂವಿಗಳು ಫುಲ್ ಹಿಟ್ ಆಗಿ ಹೋಗ್ಬಿಟ್ಟು ಹೌದು. ಈ ತರನು ಶಾರ್ಟ್ ಮೂವಿಗಳು ಹಿಟ್ ಆಗುತ್ತಾ? ಅಲ್ಲ, ನಾವು ಫಸ್ಟ್ ಶಾರ್ಟ್ ಫಿಲ್ಮ್ ಇಟ್ಟಾಗಕ್ಕಿಂತ ಮುಂಚೆ ನಾವು ತೆಲುಗಲ್ಲಿ ನೋಡ್ತಿದ್ದೋ ವೆಬ್ ಸೀರೀಸ್ ಅಂತ, ಆಮೇಲೆ ತಮಿಳಲ್ಲಿ ನೋಡ್ತಿದ್ದೋ, ಎಷ್ಟೋ ಜನ ಅದನ್ನ ನೋಡ್ತಿದ್ದೋ. ಬಟ್ ಕನ್ನಡದಲ್ಲಿ ಈ ತರ ಯಾರು ಮಾಡಲ್ವಾ ಅನ್ನೋ ಯೋಚನೆ ಇರ್ತಿತ್ತು ಜನಕ್ಕೆ. ಅದ ನಮ್ ಟೀಮ್ ಒಂದು ಅದನ್ನ ಫುಲ್ಫಿಲ್ ಮಾಡ್ತಾ ಅಷ್ಟೇ. ಓಕೆ ಓಕೆ, ಆಯ್ತಣ್ಣ, ನಿಮ್ಗೆ ಒಳ್ಳೇದಾಗ್ಲಿ. ಮುಂದೆ ಏನೆಲ್ಲ ಪ್ರಾಜೆಕ್ಟ್ ಬರುತ್ತೆ ಅವೆಲ್ಲಕ್ಕೂ ಒಳ್ಳೇದಾಗ್ಲಿ ನಿಮ್ಗೆ. ನಮ್ಮ ಚಾನಲ್ ಬಗ್ಗೆ ಏನಾದ್ರು ಹೇಳಂಗಿದ್ರೆ? ಜಿಜೆ ಕನ್ನಡ ನೋಡ್ತಿರುವಂತ ಪ್ರತಿಯೊಬ್ಬ ಆಡಿಯನ್ಸ್ಗೂ ಕೂಡ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ಯಾಕೆಂದ್ರೆ ನಮ್ಮ ಸ್ನೇಹಿತರು ಅವಾಗ ಫೋನ್ ಮಾಡಿ ಕೇಳ್ತಾ ಇದ್ರು. ಬಟ್ ಬೇರೆ ಕಡೆ ಜಾಬ್ ಮಾಡ್ತಿದ್ದು ಅವರೇ ಒಂದು ಚಾನಲ್ ಸ್ಥಾಪನೆ ಮಾಡೋದು ತುಂಬಾ ಕಷ್ಟ ಇದೆ. ಬಟ್ ಈ ಚಾನಲ್ ನೋಡ್ತಿರುವಂಥವ್ರು ನೋಡಿ ಇಷ್ಟ ಆದರೆ ಬೇರೆಯವ್ರಿಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಕ್ಕೆ ಹೇಳಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಒತ್ತಿದ್ರೆ ಅವ್ರ ನೋಟಿಫಿಕೇಶನ್ ನಿಮಗೆ ಕರೆಕ್ಟಾಗಿ ಬಂದು ಮುಟ್ಟುತ್ತೆ. ಅವಾಗ ನೀವು ನೋಡಿ ತುಂಬಾ ಖುಷಿ ಪಡ್ಬೋದು. ಪ್ರತಿಯೊಬ್ಬ ಅಂದ್ರೆ ಇವಾಗ ನಮ್ಮಂತೆ ಚಿಕ್ಕ ಕಲಾವಿದ್ರನ್ನ ಇವ್ರು ಬಂದು ಬೆಳಿಗ್ಗೆ ಒಂದು 7-7:30 ಬಂದಿರ್ಬೋದು. ಇವರು ಸರ್ ಒಂದು 2 ನಿಮಿಷ ಬರ್ತೀನಿ ಅಂತ ಬಂದು, ನಾನು ಒಂದು ಇಂಟರ್ವ್ಯೂ ಕೊಡಬೇಕು ನಮ್ಮ ಹುಮ್ಮಸ್ಸಿಂದ ಈ ಚಾನಲ್ ಬಂದು ಕುತ್ಕೊಂಡು ಇಷ್ಟೊತ್ತವರೆಗೂ ಮಾತಾಡ್ತಿದ್ದೀವಿ. ಬಟ್ ಏನಂದ್ರೆ ಖುಷಿ ಆಗ್ತಿದೆ. ಓಕೆನಾ, ಒಂದು ಈ ಚಾನಲ್ ನೋಡಿದವರಂತೂ ಶೇರ್ ಮಾಡಿ, ಇನ್ನೂ ಹೆಚ್ಚೆಚ್ಚು ಕಲಾವಿದ್ರನ್ನ ಇಂಟರ್ವ್ಯೂ ಮಾಡಲಿ ಅನ್ನೋದೇ ನನ್ನ ಉದ್ದೇಶ. ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ ಎಲ್ರಿಗೂ.